ಲಿಂಗಾಯತ ಧರ್ಮವನ್ನ ಪ್ರತ್ಯೇಕ ಧರ್ಮವಾಗಿ ಘೋಷಿಸಬೇಕು ಅಂತ ಈ ವಿಚಾರದಲ್ಲಿ ಉಡುಪಿಯ ಪೇಜಾವರ ಶ್ರೀಗಳು ಹಸ್ತಕ್ಷೇಪ ಮಾಡುವಂತಿಲ್ಲ. ಹೀಗಂತ ಪ್ರಭಾವಿ ಲಿಂಗಾಯತ ಮುಖಂಡರೊಬ್ಬರು ಮತ್ತು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬೌದ್ಧ ಸಿಖ್ ಧರ್ಮದಂತೆ ಬಸವ ಧರ್ಮ ಕೂಡ ಜಾಗತಿಕ ಧರ್ಮವಾಗಬೇಕಿದೆ. ಇನ್ನು ಈ ವಿಚಾರದಲ್ಲಿ ಆರ್ಎಸ್ಎಸ್ ಬೆಂಬಲಿಸುವ ಯಾರೂ ಕೂಡ ಮಧ್ಯಪ್ರವೇಶಿಸಬಾರದು ಅಂತ ಆರ್ಎಸ್ಎಸ್ ಒತ್ತಡಕ್ಕೆ ಮಣಿದು ಯಡಿಯೂರಪ್ಪ ಏನೇನು ಮಾಡ್ತಿದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸ್ವತಂತ್ರ ಧರ್ಮವಾಗುವುದನ್ನ ಸಿದ್ದಗಂಗಾ ಶ್ರೀಗಳು ಒಪ್ತಾರೆ ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ವಿಜಯಪುರದಲ್ಲಿ ಮಾತನಾಡಿದ ಲಿಂಗಾಯತ ಸಮಾಜಕ್ಕೆ ಧರ್ಮವಾಗುವ ಎಲ್ಲಾ ಅರ್ಹತೆಗಳಿವೆ, ಹಿಂದುತ್ವ ಮತ್ತು ಲಿಂಗಾಯತ ಎರಡರ ಮಧ್ಯೆ ಅಂತರವಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಸ್ಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಿಂಗಾಯತ ಧರ್ಮವನ್ನ ಇದೀಗ ಪ್ರತ್ಯೇಕವಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಉಡುಪಿಯ ಪೇಜಾವರ ಶ್ರೀಗಳು ಇಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಹೀಗಂತ ಪ್ರಭಾವಿ ಲಿಂಗಾಯತ ಮುಖಂಡರು ಹಾಗೆಯೇ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದು ಜಾತ್ಯತೀತ ಸಮಾಜ, ಸಮಾನತೆ, ಮಹಿಳೆಯರಿಗೆ ಸಮಾನತೆ, ಮೂಢನಂಬಿಕೆಗಳನ್ನ ನಿರ್ನಾಮ ಮಾಡುವಂತಹದ್ದು. ಪೇಜಾವರ ಶ್ರೀಗಳು ಒಂದು ಸಿದ್ಧಾಂತದ ಕಪಿಮುಷ್ಟಿಯಲ್ಲಿದ್ದಂಥವ್ರು RSS ನಲ್ಲಿ. ಸ್ವಾಭಾವಿಕವಾಗಿ ಅವರು ಬಯಸುವಂತಹದ್ದು ನಾವು ಹಿಂದೂ ಧರ್ಮದಲ್ಲಿ ಮುಂದುವರಿಬೇಕು. ಪೇಜಾವರ ಶ್ರೀಗಳು ನಮ್ಮಲ್ಲಿ ಹಸ್ತಕ್ಷೇಪ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವಿಭಾಜ್ಯ ವಿಜಯಪುರ ಜಿಲ್ಲೆ ಬಸವಣ್ಣಗೆ ಜನ್ಮ ಕೊಟ್ಟಿದೆ, ಐಕ್ಯ ಸ್ಥಳನೂ ಅಲ್ಲೇ ಇದೆ. ಬಸವಣ್ಣನ ಕಟ್ಟ ಅನುಯಾಯಿಗಳು ನಾವು. ಸ್ವತಂತ್ರ ಧರ್ಮ ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಪಡೆದದ್ದು. ಆ ದೃಷ್ಟಿಯಿಂದ ಹಿಂದುತ್ವಕ್ಕೆ ಇದಕ್ಕೆ ಸ್ವಲ್ಪ ಅಂತರ ಇದೆ. ಧರ್ಮಗಳ ಮಧ್ಯೆ ಏನು ಗೋಡೆಗಳನ್ನು ನಿರ್ಮಿಸಿರ್ತಾರಲ್ಲ ಬೇರೆ ಪಕ್ಷದವರು, ಆ ಗೋಡೆಗಳನ್ನು ಒಡೆಯುವ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ. ಇತ್ತ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಇದು ಕಾಂಗ್ರೆಸ್ ಸರ್ಕಾರದ ಕೀಳು ಮಟ್ಟದ ಚಿಂತನೆಯಾಗಿದೆ. ಇವರ ನಿರ್ಧಾರದಿಂದ ಇತರೆ ಜಾತಿಗಳಿಗೆ ಪ್ರಚೋದನೆಯಾಗಿ ನಾಳೆ ಕುರುಬ, ನಾಡಿದ್ದು ಒಕ್ಕಲಿಗರು ಪ್ರತ್ಯೇಕ ಧರ್ಮವನ್ನ ಕೇಳ್ತಾರೆ. ನಮ್ಮ ಪಕ್ಷದ ಇತರೆ ನಾಯಕರು ನೀಡಿರುವ ಹೇಳಿಕೆ ಅವರ ವೈಯಕ್ತಿಕವಾಗಿದೆ. ಜೆಡಿಎಸ್ ಪಕ್ಷವು ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರವಾಗಿ ಸಮಾಜ ಒಡೆಯುವ ಕೆಲಸ ಬೇಡ ಅಂತ ನಿಲುವು ಕೈಗೊಂಡಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರದ ಮಂತ್ರಿಗಳ ಕೆಲಸ ಧರ್ಮ ಪ್ರಚಾರ ಮಾಡುವಂತಿಲ್ಲ, ಅದರ ಬದಲಿಗೆ ಬರದ ಕಡೆ ಗಮನ ಹರಿಸಲಿ ಅಂತ ಲಿಂಗಾಯತ ಧರ್ಮ ಪ್ರಚಾರದ ಪರವಾಗಿರುವಂತಹ ಸಚಿವರಿಗೆ ಟಾಂಗ್ ನೀಡಿದ್ರು. ಬೇರೆ ಸಮಾಜಕ್ಕೆ ಸೇರಿರೋರು ನಮ್ಮನ್ನ ಕುರುಬ ಸಮಾಜ ಅಂತ ಗುರುತಿಸಿ ನಮ್ಮನ್ನ ಹಿಂದೂಯಿಂದ ತೆಗೆದಾಕಿ ಅಂತ ಹೇಳಿ ಇನ್ಯಾರೋ 4 ಜನ ಕೇಳುತ್ತಾರೆ. ಸರ್ಕಾರದ ಕೆಲಸವೇ ಬೇರೆ. ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ಲಿಕ್ಕೆ ನಿಮ್ ಕೆಲಸ ಮಾಡಿ. ಇನ್ನೊಂದು ಸಮಸ್ಯೆ ಹುಟ್ಟಾಕ್ಲಿಕ್ಕೆ ಸರ್ಕಾರ ಇರೋದಲ್ಲ. ಇಲ್ಲಿ ಲಿಂಗಾಯತ ಸಮುದಾಯ ಅಂತಕ್ಕಂಥದ್ದನ್ನ ನೀವು ಬದಲಾವಣೆ ಮಾಡಿದ ತಕ್ಷಣ ಆ ಸಮಾಜದಲ್ಲಿರ್ತಕ್ಕಂಥ ಬಡತನ ಹೋಗೋದಿಲ್ಲ. ಆ ಬಡತನವನ್ನ ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಚುನಾವಣೆಯ ದೃಷ್ಟಿಯಿಂದ ಈ ರೀತಿ ಸಮಾಜವನ್ನ ಒಡೆದು ಸಮಾಜವನ್ನ ಎತ್ಕಟ್ಟತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ.